ನಮಸ್ತೆ ಎಲ್ಲರಿಗೂ. ಇವತ್ತು ಪೇರಣ್ಣೆ ಪಾಯಸ ಮಾಡೋದು ಹೇಗೆ ಅಂತ ನೋಡುವ. ಒಂದು ಕಪ್ ಬೆಳ್ತಿಗೆ ಅಕ್ಕಿಯನ್ನು ಅಥವಾ ಊಟದ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನೀರಲ್ಲಿ 2 ಗಂಟೆಗಳ ಕಾಲ ನೆನೆಸಿಡಿ. ನೆನೆಸಿದ ಬಳಿಕ ಅಕ್ಕಿಯನ್ನು ಚೆನ್ನಾಗಿ ತೊಳೆದುಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿಗೆ ಮೊದಲೇ ತುರಿದಿಟ್ಟಿದ್ದ ತೆಂಗಿನಕಾಯಿಯನ್ನು 4 ಏಲಕ್ಕಿಯನ್ನು ಹಾಕಿ ಕಡಿಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಒಂದು ಬಟ್ಟೆಯಲ್ಲಿ ರುಬ್ಬಿದ ಕಾಯಿಯ ಮಿಶ್ರಣವನ್ನು ಹಾಕಿ ಸೋಸಿಕೊಳ್ಳಿ. ಮೊದಲನೇ ಸಲ ತೆಗೆದ ಕಾಯಿ ಹಾಲು ತುಂಬಾ ದಪ್ಪವಾಗಿರುತ್ತದೆ. ಇದು ತುಂಬಾ ರುಚಿಯೂ ಆಗಿರುತ್ತದೆ. ಇದಾದ ಮೇಲೆ ಎರಡನೇ ಸಲ ಈ ರೀತಿ ರುಬ್ಬಿಕೊಂಡು ಕಾಯಿಯ ಹಾಲನ್ನು ತೆಗೆದುಕೊಳ್ಳಿ. ಒಂದು ಮಿಕ್ಸಿ ಜಾರಿಗೆ ತೊಳೆದ ಅಕ್ಕಿಯನ್ನು ಸ್ವಲ್ಪ ನೀರನ್ನು ಹಾಕಿ ರುಚಿಗೆ ಉಪ್ಪನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಬಳಿಕ ಒಂದು ಬಾಣಲೆಗೆ 2 ಚಮಚ ತುಪ್ಪ ಹಾಕಿ ರುಬ್ಬಿದ ಹಿಟ್ಟಿಗೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಸಿಕೊಂಡು ಮಧ್ಯಮ ಉರಿಯಲ್ಲಿ ಮಗುಚುತ್ತಾ ಇರಿ. ನಾನಿಲ್ಲಿ ಬಾಣಲೆಯ ಬದಲು ಒಂದು ಕಂಚಿನ ಉರಿಯನ್ನು ತೆಗೆದುಕೊಂಡಿದ್ದೇನೆ. ಇದರಲ್ಲಿ ಮಾಡುವ ಯಾವುದೇ ಸ್ವೀಟ್ ಇರಲಿ ತುಂಬಾ ರುಚಿಯಾಗಿರುತ್ತದೆ. ಮಿಶ್ರಣ ತಳಬಿಡುವಾಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ. ಮಾಡಿದ ಮಿಶ್ರಣವನ್ನು ಚಕ್ಕುಲಿ ಮೇಕರ್ನ ಒಳಗೆ ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಬಿಸಿ ಇರುವಾಗಲೇ ಬಾಳೆ ಎಲೆಯ ಮೇಲೆ ಒತ್ತಿಕೊಳ್ಳಿ. ಮಿಶ್ರಣ ಮಗುಚಿದ ಬಾಣಲೆಯಲ್ಲಿ ಎರಡನೇ ಸಲ ತೆಗೆದ ಹಾಲನ್ನು ಹಾಕಿ ಕುಟ್ಟಿ ಪುಡಿ ಮಾಡಿದ 4 ರಿಂದ 5 ಅಣಿ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ. ಕುದಿಸಿದ ಹಾಲಿಗೆ ಮೊದಲೇ ಒತ್ತಿಟ್ಟಿದ್ದ ಮಿಶ್ರಣವನ್ನು ಹಾಕಿ 10 ನಿಮಿಷ ಬೇಯಿಸಿಕೊಳ್ಳಿ. ಬೇಯಿಸಿ ಆದ ಮೇಲೆ ದಪ್ಪ ಹಾಲನ್ನು ಹಾಕಿ ಮೊದಲನೇ ಸಲ ತೆಗೆದ ದಪ್ಪ ಹಾಲನ್ನು ಹಾಕಿ ಸ್ವಲ್ಪ ಕುದಿಸಿಕೊಳ್ಳಿ. ಇದಾದ ಮೇಲೆ ತುಪ್ಪದಲ್ಲಿ ಹುರಿದ ಗೋಡಂಬಿಯನ್ನು ಹಾಕಿ ಗ್ಯಾಸ್ ಆಫ್ ಮಾಡಿಕೊಳ್ಳಿ. ರುಚಿಯಾದ ಪೇರಡ್ಡೆ ಪಾಯಸ ರೆಡಿ ಆಯಿತು. ಇದನ್ನು ನವರಾತ್ರಿ ದಿನಗಳಲ್ಲಿ ದೇವಿಗೆ ವಿಶೇಷವಾಗಿ ಮಾಡುತ್ತಾರೆ.